ನೆಕ್ಸ್ಟ್, shall I sing of your rock cut temple, epics in stone? ನಿನ್ನ ಇಲ್ಲಿ ಇರುವಂತಹ ಕಲ್ಲಿನ ಕೆತ್ತನೆಗಳಿಂದ ನಿರ್ಮಿತವಾದ ದೇವಸ್ಥಾನಗಳ ಬಗ್ಗೆ ಹೇಳಲ್ಲ. ಎಪಿಕ್ಸ್ ಇನ್ ಸ್ಟೋನ್, ಅವು ಏನವು? ಮಹಾಕಾವ್ಯಗಳು, ಕಲ್ಲಿನಲ್ಲಿ ಮೂಡಿ ಬಂದ ಮಹಾಕಾವ್ಯಗಳು ಅಂತ ಕವಿಗಳು ಕೇಳ್ತಾರೆ. ಓಕೆ, ಕ್ವಶನ್ಸ್ ನೋಡಿ. ವೈ ಡಸ್ ದ ಪೋಯೆಟ್ ಕಾಲ್ ದ ಟೆಂಪಲ್ಸ್ ಎಪಿಕ್ಸ್ ಇನ್ ಸ್ಟೋನ್? ಕಲ್ಲಿನಲ್ಲಿ ಮೂಡಿದ ಮಹಾಕಾವ್ಯಗಳು ಅಂತ ಯಾಕೆ ಕರಿತಾ ಇದ್ದಾರೆ? ಯಾವುದನ್ನ? ದೇವಸ್ಥಾನಗಳನ್ನ ಕಲ್ಲಿನಲ್ಲಿ ಮೂಡಿದ ಮಹಾಕಾವ್ಯಗಳು, ಎಪಿಕ್ಸ್ ಇನ್ ಸ್ಟೋನ್ ಅಂತ ಯಾಕೆ ಕರೀತಾರೆ? The poet calls temple walls epic in stone as the temple walls have epic stories carved on them. ಅಂದ್ರೇನು? ಯಾಕೆ ಹಾಗೆ ಕರೀತಾರೆ ಅಂತಂದ್ರೆ, ಇಲ್ಲಿನ ಗೋಡೆಗಳ ಮೇಲೆ ಮಹಾಕಾವ್ಯದ ಕಥೆಗಳು ಕೆತ್ತನೆ ಆಗಿವೆ. ಕಾರ್ವಿಂಗ್ ಅಂದ್ರೇನು? ಕೆತ್ತನೆಯನ್ನ ಮಾಡಲ್ಪಟ್ಟಿವೆ. ಯಾವುದರಿಂದ? ಮಹಾಕಾವ್ಯಗಳಿಂದ. ಅದಕ್ಕೋಸ್ಕರ ಕವಿಗಳು ಇದನ್ನ ಕಲ್ಲಿನಲ್ಲಿ ಮೂಡಿದ ಕಾವ್ಯ ಅಂತ ಕರೀತಾರೆ, ಎಪಿಕ್ಸ್ ಇನ್ ಸ್ಟೋನ್. ವಾಟ್ ಈಸ್ ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್? ಯಾವ ಫಿಗರ್ ಆಫ್ ಸ್ಪೀಚ್ ನ ಯೂಸ್ ಮಾಡಿದ್ದಾರೆ? ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಮೆಟಾಫರ್. ಮೆಟಾಫರ್ ಅಂತಂದ್ರೇನು? ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್. ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ, ಕಾವ್ಯಾತ್ಮಕವಾಗಿ ವಿವರಿಸಿರುವುದರಿಂದ ಇದನ್ನ ಏನಂತ ಕರೀತಾರೆ? ಮೆಟಾಫರ್ ಅಂತ ಕರೀತಾರೆ. ಸಾರಿ, ಇಲ್ಲಿ ಯೂಸ್ ಮಾಡಿರುವಂತಹ ಫಿಗರ್ ಆಫ್ ಸ್ಪೀಚ್ ಯಾವುದು? ಮೆಟಾಫರ್. ಯಾಕೆಂದ್ರೆ ಉತ್ಪ್ರೇಕ್ಷೆಯಾಗಿ ಇಲ್ಲಿ ವಿವರಣೆಯನ್ನ ಮಾಡಿದ್ದಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಇದು ಮೆಟಾಫರ್ ಅಲ್ಲಿ ಬರುತ್ತೆ. ವಾಟ್ ಡು ಯು ಮೀನ್ ಬೈ ಅನ್ ಎಪಿಕ್? ಎಪಿಕ್ ಅಂತಂದ್ರೆ ಏನು? ಮಹಾಕಾವ್ಯ. ಎಪಿಕ್ ಅಂದ್ರೆ ಇಲ್ಲಿ ಹೀರೋಯಿಕ್ ಪೋಯಮ್ ಇನ್ ನರೇಷನ್ ಅಂತಂದ್ರೇನು? ಇಲ್ಲಿ ವಿವರಿಸುವಾಗ, ವಿವರಣೆಯನ್ನ ಕೊಡುವಾಗ ಇಲ್ಲಿ ಕವಿಗಳು ಎಪಿಕ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಓಕೆ, ಹೀರೋಯಿಕ್ ಪೋಯಮ್ ಇನ್ ನರೇಷನ್. ಸೊ ತುಂಬಾ ಹೀರೋಯಿಕ್ ಆಗಿ ವಿವರಣೆ ಮಾಡಿರುವಂತದ್ದು, ಅದರಿಂದ ಇದನ್ನ ಎಪಿಕ್ ಅಂತ ಕರೀತಾರೆ. ಓಕೆ, ವರ್ಣನೆ ಮಾಡಿರುವಂತದ್ದು.